ನಿಧಾನವಾಗಿ ಮತ್ತೆ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಇಂದಿನಿಂದ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಟೆಸ್ಟ್ ಆರಂಭ ಆಗಿದೆ. ಕೊರೋನಾ ಕಡಿವಾಣಕ್ಕಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೋವಿಡ್ ಪ್ರಕರಣಗಳ ಏರಿಕೆಯನ್ನು ಗಮನಿಸಿ ನಿಮಾನ್ಸ್ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಲಾಗ್ತಾ ಇದೆ. ದಿನಕ್ಕೆ 150ರಿಂದ 200 ಕೊರೋನಾ ಟೆಸ್ಟ್ಗಳು ಕಡ್ಡಾಯ. ಸಾರಿ ಪ್ರಕರಣಗಳಿಗೆ RT-PCR ಪರೀಕ್ಷೆ ಮಾಡಲಾಗುತ್ತೆ. ಅಂದರೆ ಸಾರಿ ಶ್ವಾಸಕೋಶ ಅಥವಾ ಉಸಿರಾಟ ಸಮಸ್ಯೆ ಇರುವವರು, ಆಲ್ರೆಡಿ ಬಳಲ್ತಾ ಇರುವವರು ಅವರಿಗೆ ಈ ಟೆಸ್ಟನ್ನು ಮಾಡೋದು. ಕೊರೋನಾ ಟೆಸ್ಟ್ ಮಾಡಿದ ದಿನವೇ ರಿಪೋರ್ಟ್ ಬರುತ್ತೆ. ಈ ಹಿಂದೆ ಬೇರೆ ಬೇರೆ ಲ್ಯಾಬ್ ಕಳಿಸ್ಬೇಕು, ಪುಣೆ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು, ಅದೆಲ್ಲ ವಿಳಂಬ ಆಗೋದಿಲ್ಲ. ಆ ದಿನವೇ ನಿಮಗೆ ರಿಪೋರ್ಟ್ ಕೈ ಸೇರುತ್ತೆ ಅಥವಾ SMS ಮೂಲಕ ಬರುತ್ತೆ. ಕೊರೋನಾ ಗೈಡ್ಲೈನ್ಸನ್ನು ಕೂಡ ಈಗಾಗಲೇ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ. ಓವರಾಲ್ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಕ್ಸಿಜನ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಗರ್ಭಿಣಿಯರು, ಮಕ್ಕಳು ಮುಂಜಾಗ್ರತೆ ಕ್ರಮ ವಹಿಸಬೇಕು. ಜನನಿಬಿಡ ಪ್ರದೇಶದಲ್ಲಿ ಓಡಾಡುವಾಗ ಮಾಸ್ಕನ್ನು ಧರಿಸುವುದು, ಸ್ಯಾನಿಟೈಸರ್, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಗಮನ ಹರಿಸಬೇಕು. ಸಾರಿ ಗುಣಲಕ್ಷಣ ಇರುವಂಥವರು ಕೊರೋನಾ ಟೆಸ್ಟನ್ನು ಮಾಡಿಸಬೇಕು. ಇವೆಲ್ಲ ಗೈಡ್ಲೈನ್ಸ್ಗಳನ್ನು ಆಲ್ರೆಡಿ ಸರ್ಕಾರ ಕೊಟ್ಟಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲೂ ಕೂಡ ಈಗ ನೋಡಿ, ಕೇರಳದಲ್ಲಿ ಹೆಚ್ಚಿನ ಕೇಸ್ಗಳಿದ್ದಾವೆ. ಮಹಾರಾಷ್ಟ್ರದಲ್ಲೂ ಕೂಡ ಕೊರೋನಾ ಹಾವಳಿಯನ್ನು ಶುರು ಮಾಡಿದೆ. ನಮ್ಮಲ್ಲಿ ಆಲ್ರೆಡಿ ಒಂದು ಬಲಿಯಾಗಿದೆ. ಸರ್ಕಾರ ಈಗ ಸಮರೋಪಾದಿಯಲ್ಲಿ ಕೆಲಸ ಇನ್ನೂ ಮಾಡಬೇಕಾಗಿದೆ. ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ. ಗಣೇಶ್, 4-5 ವರ್ಷಗಳ ಹಿಂದಿನ ಪರಿಸ್ಥಿತಿ ಈಗ ಶುರುವಾಗಿದೆ ಅನ್ನುವಂಥ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಸದ್ಯಕ್ಕೆ ಕರ್ನಾಟಕ ನೋಡೋದಾದರೆ ಕೋವಿಡ್ ಪ್ರಕರಣಗಳ ಈ ಸಂಖ್ಯೆ, ಅದರ ಜೊತೆಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಮುಂಜಾಗ್ರತಾ ಕ್ರಮಗಳು, ಓವರಾಲ್ ಕರ್ನಾಟಕದ ಕೋವಿಡ್ ಪರಿಸ್ಥಿತಿ ಹೇಗಿದೆ? ಪ್ರಭು, ಮುಖ್ಯವಾಗಿ ರಾಜ್ಯದಲ್ಲಿ ಆತಂಕ ಪಡುವಂತಹ ಅಗತ್ಯವೇ ಇಲ್ಲ ಅನ್ನುವಂಥದ್ದು ಈಗ ಮೇಲ್ವಿಚಾರಣೆಯಾಗಿ ಅಥವಾ ಪ್ರಾಥಮಿಕವಾಗಿ ಕಂಡು ಬರ್ತಾ ಇರುವಂಥ ವಿಚಾರ ಆದರೂ ಕೂಡ ನಾವು ನಿರ್ಲಕ್ಷ್ಯವನ್ನು ವಹಿಸಲಿಕ್ಕೆ ಸಾಧ್ಯವಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡಲಿಕ್ಕೆ ಇದು ಮಾಡುವಂತಹ ವಿಚಾರ ಕೂಡ ಅಲ್ಲ. ಕಾರಣ ಇಷ್ಟೇ, ಹಿಂದೆ ನಾವು 2 ವರ್ಷ ಸಾವು ನೋವುಗಳನ್ನು ನೋಡಿದ್ದೀವಿ. ಈ ಕೊರೋನಾ 19ನ ಹೆಮ್ಮಾರಿ ಯಾವ ರೀತಿ ಒಕ್ಕರಿಸಿ ಯಾವ ರೀತಿ ಅನಾಹುತನ ಸೃಷ್ಟಿಯನ್ನು ಮಾಡಿದೆ ಅನ್ನೋದನ್ನು ನಾವು ಕೂಡ ಹಿಂದೆ ನೋಡಿದ್ದೀವಿ. ಹಾಗಾಗಿ ಈಗ ಒಂದು ಅಂಕಿಅಂಶಗಳನ್ನಂತಂದರೆ ನಾವು ಪಕ್ಕದ ಕೇರಳದಲ್ಲಿ ಹಾಗೇನೆ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಕ್ಲೈಮೇಟ್ ಅಂದರೆ ಮುಂಗಾರು ಆರಂಭವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ವಾತಾವರಣ ಒಂದು ರೀತಿಯಲ್ಲಿ ಜ್ವರದ ವಾತಾವರಣ ಬರುವಂಥದ್ದು ರೀತಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸ್ಪ್ರೆಡ್ ಆಗುವಂತಹ ಒಂದಿಷ್ಟು ಆತಂಕ ಕೂಡ ಇರುವಂಥದ್ದೇ ಸಹಜವಾಗಿ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಈಗ ರಾಜ್ಯದಲ್ಲೂ ಕೂಡ ಈಗ ಸದ್ಯಕ್ಕೆ 38 ಪ್ರಕರಣಗಳು ಇರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಂಥದ್ರಲ್ಲಿ ಮಲ್ಲೇಶ್ವರಂ, ರಾಜಾಜಿನಗರ ಹಾಗೇನೆ ವೈಟ್ಫೀಲ್ಡ್ ಭಾಗದಲ್ಲಿ ಪ್ರಕರಣಗಳೀಗ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ಚಿಕಿತ್ಸೆಯನ್ನು ಕೂಡ 9 ತಿಂಗಳ ಮಗು ಏನೀಗ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಅದರ ಜೊತೆಗೆ ಇನ್ನೂ 2 ಮಕ್ಕಳು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ ವಿಪರ್ಯಾಸ ಅಂತಂದರೆ ಸಿಂಗಾಪುರ್ ಮತ್ತು ಬೇರೆ ಕಂಟ್ರಿಗಳಲ್ಲಿ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಆಗ್ತದೆ. 1000ಕ್ಕೂ 1000 ಪ್ರಕರಣಗಳು, ಕೋವಿಡ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಅಲ್ಲಿಂದ ಇಂಡಿಯಾಕ್ಕೆ ಟ್ರಾವೆಲ್ ಮಾಡುವಂಥವ್ರ ಸಂಖ್ಯೆಯೂ ಕೂಡ ಜಾಸ್ತಿ ಇರುವಂಥದ್ದು, ಪ್ರತಿನಿತ್ಯರು ಕೂಡ ಓಡಾಡುವಂತಹ ಪ್ರಕ್ರಿಯೆಗಳು ಇರುವಂಥ ಹಿನ್ನೆಲೆಯಲ್ಲಿ ಅದರಿಂದ ಏನಾದರೂ ಕೋವಿಡ್ ಸ್ಪ್ರೆಡ್ ಆಗಿದೆ ಅನ್ನುವಂತಹ ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು. ಇಡೀ ದೇಶದಲ್ಲಿ ಈ ಒಂದು ಟಾಕ್ ಈಗ ಕ್ರಿಯೇಟ್ ಆಗಿದೆ. ಅಲ್ಲದೆ ರಾಜ್ಯದಲ್ಲಿ ನಾವು ಈಗ ಹೇಳಬೇಕಂತಂದರೆ ಇವತ್ತು ಅಥವಾ ಅಂದರೆ ಇವತ್ತಿಂದ ಕೂಡ ಒಂದು ರೀತಿಯಲ್ಲಿ RT-PCR ಟೆಸ್ಟನ್ನು ಮಾಡಲಾಗ್ತಾ ಇದೆ. ಆದರೆ ಇವತ್ತು ವಾಣಿವಿಲಾಸ್ ಹಾಗೇನೆ ವಾಣಿವಿಲಾಸ ಅನ್ನೋದಕ್ಕಿಂತಲೂ ವಿಕ್ಟೋರಿಯಾ ಹಾಗೇನೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಾಥಮಿಕವಾಗಿ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡುವಂತಹ ಲ್ಯಾಬ್ ಏನಿದೆ, VDLR ಲ್ಯಾಬ್ ಏನಿದೆ, ಆ ಒಂದು ಲ್ಯಾಬ್ಗಳಲ್ಲಿ ಈಗ ಪ್ರಾಥಮಿಕವಾಗಿ 150ರಿಂದ 200 ಜನಗಳಿಗೆ ಟೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗಿದೆ. ಆದರೆ ಕೆಲವೊಂದು ಉಪಕರಣಗಳು ಈಗ ಇದ್ದರೆ PPE ಕಿಟ್ ಸೇರಿದಂತೆ ಬೇರೆ ಬೇರೆ ಉಪಕರಣಗಳು ಕೂಡ ಇನ್ನೂ ಕೂಡ ಲಭ್ಯತೆ ಇಲ್ಲ. ನಾಳೆ ಬೆಳಗ್ಗೆಯಿಂದ ಅದು ದೊರೆಯಲಿದೆ ಅನ್ನುವಂತಹ ಮಾಹಿತಿ ಆರೋಗ್ಯ ಇಲಾಖೆಯ
ಹಿರಿಯ ಅಧಿಕಾರಿಗಳಿಂದ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಾಳೆಯಿಂದ ಒಂದು ರೀತಿಯಲ್ಲಿ 3 ದಿನಗಳ ಕಾಲ ಸಕ್ರಿಯವಾಗಿ ಟೆಸ್ಟನ್ನು ಮಾಡಲಾಗುತ್ತೆ. ಇನ್ನೊಂದು ವಿಚಾರ ಪ್ರಭು ಏನಂತಂದರೆ, ಪ್ರತಿನಿತ್ಯದ ಒಂದು ಏನು ಹೆಲ್ತ್ ಬುಲೆಟಿನ್ ಕೂಡ ಇವತ್ತು ಬರುವಂಥದ್ದನ್ನು ಈಗ ಮತ್ತೆ ಅದನ್ನು ಆರಂಭ ಮಾಡಿರುವಂಥದ್ದು ಆರೋಗ್ಯ ಇಲಾಖೆ. ಹಾಗಾಗಿ ನಿನ್ನೆ ಮತ್ತು ಸಂಜೆವರೆಗೂ ಮತ್ತು ಇವತ್ತಿನ ಬೆಳಗ್ಗೆ 38 ಕೇಸ್ಗಳಾಗಿತ್ತು. ಹಾಗೆ ಇವತ್ತು ಯಾವ್ಯಾವ ರೀತಿಯಲ್ಲಿ ಏನು ಕೋವಿಡ್ ಪಾಸಿಟಿವ್ ಬಂದಿದೆಯಾ ಅಥವಾ ಬೇರೆ ಬೇರೆ ಪ್ರಕರಣಗಳೇನಿದೆ ಅದೆಲ್ಲವನ್ನು ಕೂಡ ಇಂದು ಸಂಜೆ 6 ಗಂಟೆ ಅಥವಾ 7 ಗಂಟೆ ಸಮಯಕ್ಕೆ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನನ್ನು ಬಿಡುತ್ತೆ, ಅಂದರೆ ಪ್ರಕಟವನ್ನು ಮಾಡುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಆ ಒಂದು ಸಕ್ರಿಯ ಪ್ರಕರಣಗಳು ಕೋವಿಡ್-19ನ ಸಕ್ರಿಯ ಪ್ರಕರಣಗಳು ಜಾಸ್ತಿ ಆದರೆ, ಇನ್ಕ್ರೀಸ್ ಆಗ್ತಾ ಹೋದಂತೆ ಅದಕ್ಕೆ ಸರ್ಕಾರ ಕೂಡ ಮತ್ತಷ್ಟು ಅಲರ್ಟ್ ಆಗಬೇಕಾಗತ್ತೆ. ಈಗಾಗಲೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಸಭೆಗಳನ್ನು ಮಾಡ್ತಾ ಇದೆ. ಆರೋಗ್ಯ ಇಲಾಖೆ ಕೂಡ ಸಭೆಯನ್ನು ಮಾಡ್ತಾ ಇದೆ. ಹಾಗಾಗಿ ನಾಳೆಯಿಂದ ಒಂದು ರೀತಿಯಲ್ಲಿ ಏನು ಆಕ್ಟಿವ್ ಕೇಸಸ್ ಎಷ್ಟು ಇನ್ಕ್ರೀಸ್